ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಪೂಜಾ ಕಲಾಲಕ ಚಾನಲ್ಗೆ ಸ್ವಾಗತ. ತುಳಸಿ ಗಿಡಕ್ಕೆ ನೀವು ಭಕ್ತಿಯಿಂದ ಈ 4 ವಸ್ತುಗಳನ್ನು ಅರ್ಪಿಸಿದರೆ ಖಂಡಿತ ನಿಮ್ಮ ಮನೆಗೆ ಸದಾ ಧನ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಸೊ ಅದನ್ನು ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಸೊ ಮೊದಲನೇದು ಏನಪ್ಪ ಅಂದರೆ, ನೀವು ಸೋಮವಾರದಂದು ಭಕ್ತಿಯಿಂದ ತುಳಸಿಗೆ ಅರ್ಪಿಸುವುದರಿಂದ, ಅಂದರೆ ಸೋಮವಾರದಂದು ಭಕ್ತಿಯಿಂದ ಹಾಲನ್ನು ನೀವು ಅರ್ಪಿಸುವುದರಿಂದ ನಿಮ್ಮ ಎಲ್ಲ ಮಾನಸಿಕ ಸಂಕನೆ ನಿವಾರಿಸುತ್ತದೆ. ಹಾಗೆ ಧನಾಗಮನಕ್ಕೆ ಹೊಸ ಅವಕಾಶಗಳನ್ನು ಖಂಡಿತವಾಗಿಯೂ ಒದಗಿಸುತ್ತದೆ. ಎರಡನೆಯದು ಏನಪ್ಪ ಅಂದರೆ, ಶುದ್ಧವಾದ ಜೇನುತುಪ್ಪವನ್ನು ತುಳಸಿಗೆ ಶ್ರದ್ಧೆಯಿಂದ ಅರ್ಪಿಸಿದರೆ, ಪೂಜಿಸಿದರೆ ನಿಮ್ಮ ಕುಟುಂಬದ ಎಲ್ಲ ಶಾಶ್ವತವಾಗಿ ಸಿಹಿ ಮತ್ತು ಪ್ರೀತಿಯನ್ನು ಸದಾ ತುಂಬುತ್ತದೆ. ಮೂರನೆಯದು ಅರಿಶಿಣದ ನೀರು. ಇದನ್ನು ಯಾವ ದಿನದ ಅಂದರೆ, ಗುರುವಾರ ದಿನದಂದು ಭಕ್ತಿಯಿಂದ ತಾಯಿ ತುಳಸಿಗೆ ಅರ್ಪಿಸುವುದರಿಂದ ನಮ್ಮ ಮನೆಗೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಆಗಮನವಾಗುತ್ತದೆ. ಶುಕ್ರವಾರದಂದು ಅರಿಶಿಣದ ನೀರನ್ನು ಅರ್ಪಿಸಬೇಕು ಶ್ರದ್ಧೆಯಿಂದ. ನಾಲ್ಕನೆಯದು ಏನಪ್ಪ ಅಂದರೆ, ಕಬ್ಬಿಣದ ರಸ. ಈ ಕಬ್ಬಿಣದ ರಸವನ್ನು ನೀವು ಶುಕ್ರವಾರದಂದು ನಿಮ್ಮ ಮನೆಯ ತುಳಸಿಗೆ ಅರ್ಪಿಸುವುದರಿಂದ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಶಾಶ್ವತವಾಗಿ ಹೆಚ್ಚುತ್ತಲೇ ಇರುತ್ತದೆ. ಹಾಗೆ ನಿಮ್ಮ ಮನೆಗೆ ಸಾಯಂಕಾಲ ಅಂದರೆ ತುಳಸಿ ಕಟ್ಟೆಯ ಮುಂದೆ ಸಾಯಂಕಾಲ ನೀವು ಒಂದು ದೀಪವನ್ನು ಹಚ್ಚಬೇಕಾಗತ್ತೆ. ಸೊ ಇದೆಲ್ಲಾಗೆ ಇನ್ನೊಂದು ಏನಪ್ಪ ಅಂದರೆ, ನೀವು ತುಳಸಿ ಗಿಡಕ್ಕೆ ಹೂವನ್ನು ಅರ್ಪಿಸುವಾಗ ಬಾಡಿದ ಹೂವನ್ನು ಅರ್ಪಿಸಬೇಡಿ, ತಾಜಾ ಹೂವನ್ನು ಅರ್ಪಿಸಿ ಪೂಜಿಸಬೇಕು. ಈ ಎಲ್ಲ ವಸ್ತುಗಳನ್ನು ನೀವು ತುಳಸಿ ಗಿಡಕ್ಕೆ ಅರ್ಪಿಸಿದರೆ ಖಂಡಿತ ನಿಮ್ಮ ಮನೆಯಲ್ಲಿ ಸದಾ ಧನ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗುತ್ತದೆ ಅಂತ ಅಂದ್ಕೊತೀನಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.